ದಲಿತರಿಗೆ ನಿರಂತರ ಅನ್ಯಾಯ. ಇವರು ಕೋಟಿಗಟ್ಟಲೆ ದಾನ ಧರ್ಮವನ್ನು ಮಾಡ್ತಿದ್ದಾರಲ್ಲ, ಅವರ ಕಾಲಬುಡದಲ್ಲಿ ಸ್ವಚ್ಛತಾ ಕರ್ಮಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಯಾಕೆ ಧರ್ಮಸ್ಥಳಕ್ಕೆ ಬರಲಿಲ್ಲ ನಾರಾಯಣ ಸ್ವಾಮಿಗಳೇ? ಕೆಲವರು ಆ ದೇವಸ್ಥಾನಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ದಲಿತರಿಗೆ ಯಾರಿಂದ ಮೋಸ ಆಗಿದೆ ಸ್ವಲ್ಪ ಕೇಳಿ ಸ್ವಾಮಿ. 14 ಮನೆಗಳಿದೆ ಅಶೋಕನಗರದಲ್ಲಿ, ದಯಮಾಡಿ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ. 14 ಮನೆಗಳಿದೆ, ಗುಡಿಸಲ್ನಲ್ಲಿದ್ದಾರೆ ಮುರ್ಕು ಮನೆ. ಇವರು ಶತಮಾನಗಳಿಂದ ಅಲ್ಲಿ ದೇವಳದ ಸೇವೆಯನ್ನು ಮಾಡ್ಕೊಂಡು ಬಂದವರು. ನಿಮ್ಮ ಸೋಗಲಾಡಿತನಗಳು ಧರ್ಮಸ್ಥಳದಲ್ಲೇ ಕಳಚಿ ಬೀಳಲಿ. ಯಾರೋ ಕಮ್ಯುನಿಸ್ಟರ ಮಾತುಗಳನ್ನ ಕೇಳಿಕೊಂಡು ಮುಕ್ಕೋ ವಿಷಯ ಬಂದಾಗ ಮಾತ್ರ ಮೂರೂ ಪಕ್ಷಗಳು ಮೂರನ್ನೂ ಬಿಟ್ಟು ಒಂದಾಗಿ ನಿಲ್ತಾವೆ ಅನ್ನೋದಕ್ಕೆ ಈಗ ಧರ್ಮಸ್ಥಳದ ಪ್ರಕರಣವೇ ಸಾಕ್ಷಿ. ಎಲ್ಲರೂ ಸೇರ್ಕೊಂಡು ಧರ್ಮಸ್ಥಳದ ದೇವಸ್ಥಾನ ಉಳಿಸ್ತೀವಿ ಅಂತ ಊಳಿಡ್ತಿದ್ದಾರೆ. ಧರ್ಮಸ್ಥಳವನ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲಿರೋ ಮಂಜುನಾಥ ಸ್ವಾಮಿಯೇ ಸಾಕು. ಈಗಾಗಲೇ ಮಂಜುನಾಥ ಸ್ವಾಮಿ ದುಷ್ಟರ ದಮನವನ್ನ ಶುರು ಮಾಡಿದ್ದಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಯಾವುದೋ ವ್ಯಕ್ತಿಗಳ ಮೇಲೆ ಆರೋಪ ಬಂದ್ರೆ ಅದನ್ನ ಅವರೇ ನೋಡ್ಕೊಳ್ತಾರೆ. ಅದಕ್ಕೂ ದೇವಸ್ಥಾನಕ್ಕೂ ಏನ್ ಸಂಬಂಧ? ಅದಕ್ಕೂ ಮಂಜುನಾಥನಿಗೂ ಏನ್ ಸಂಬಂಧ? ಈಗ SIT ತನಿಖೆ ಶುರುವಾಗ್ತಿದ್ದ ಹಾಗೆ ನೀವು ಬಿಜೆಪಿ ನಾಯಕರು ಆ ತನಿಖೆಯನ್ನೇ ಹಳ್ಳ ಹಿಡಿಸ್ತಾ ಇರೋದು ಯಾರನ್ನ ಬಚಾವ್ ಮಾಡೋದಕ್ಕೆ. ಧರ್ಮಸ್ಥಳವನ್ನ ಯಾರು ಟಾರ್ಗೆಟ್ ಮಾಡಿದ್ದಾರೆ? ಕಮ್ಯುನಿಸ್ಟರು ಅಂತ ನೀವೆಲ್ಲ ಹೇಳ್ತಿದ್ದೀರಲ್ಲ, ಆ ಕಮ್ಯುನಿಸ್ಟರು ಯಾರು? ಅನಗತ್ಯವಾಗಿ ನೀವುಗಳೇ ಧರ್ಮಸ್ಥಳದ ದೇವಸ್ಥಾನವನ್ನ ಮುಂದೆ ತಂದು ಯಾರನ್ನೋ ಉಳಿಸೋದಕ್ಕೆ ಹೋಗಿ ದೇವಸ್ಥಾನಕ್ಕೆ ನೀವೆಲ್ಲ ಸೇರಿ ಕಳಂಕವನ್ನ ತರ್ತಿದ್ದೀರಿ. ಎಲ್ಲ ಭಕ್ತರು ಕೂಡ ಸಹಜವಾಗಿ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಸಹಜ. ನಾವು ಕೂಡ ಆಗಾಗ್ಗೆ ಹೋಗ್ತಾ ಇದ್ದೇವೆ. ನಾನು ಹೋದ ವಾರ ಕೂಡ ಹೋಗಿ ಬಂದಿದ್ದೇನೆ, ನಾಳಿದ್ದು ಕೂಡ ಹೋಗ್ತಾ ಇದ್ದೇನೆ. ಯಾಕೆಂತಂದ್ರೆ ಕೆಲವರು ಆ ದೇವಸ್ಥಾನಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾರೋ ಕಮ್ಯುನಿಸ್ಟರ ಮಾತುಗಳನ್ನ ಕೇಳಿಕೊಂಡು SIT ಅನ್ನ ರಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಇಲ್ಲಿ ಅತ್ಯಾಚಾರಕ್ಕೆ ಬಲಿಯಾದ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ನಿಮ್ಮಂತಹ ಬಿಜೆಪಿ ನಾಯಕರು ಈಗ ದೇವಸ್ಥಾನವನ್ನ ಮುಂದೆ ಇಟ್ಕೊಂಡು ಮಾಡ್ತಿರೋ ರಾಜಕೀಯ ಜನರಿಗೆ ಅರ್ಥವಾಗದ್ದೇನೂ ಅಲ್ಲ. ಒಬ್ಬೊಬ್ಬ ಬಿಜೆಪಿ ನಾಯಕರ ಒಂದೊಂದು ಮಾತುಗಳು ಮುತ್ತುಗಳ ಹಾಗೆ ಉದುರುತ್ತಾ ಇವೆ. ಛಲವಾದಿ ನಾರಾಯಣ ಸ್ವಾಮಿ ಅನ್ನೋ ವ್ಯಕ್ತಿ ಈಗ ಧರ್ಮಸ್ಥಳದ ರಕ್ಷಣೆಗೆ ಎದ್ದು ನಿಂತಿದ್ದಾರೆ. ಇವತ್ತು ಧರ್ಮಸ್ಥಳದ ಹೆಸರನ್ನ ಕೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಭಕ್ತರ ಪರವಾಗಿ ಇದ್ದೇವೆ. ಭಕ್ತರ ಪರವಾಗಿರೋದ್ರಿಂದ ಭಕ್ತರ ಆಶಯದಂತೆ ನಾವು ಕೂಡ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವ ಕೆಲಸವನ್ನ ಮಾಡ್ತೇವೆ. ಅದೇ ಧರ್ಮಸ್ಥಳದಲ್ಲಿ ದಲಿತರಿಗೆ ಎಷ್ಟು ಅನ್ಯಾಯವಾಗಿದೆ, ಇಂದಿಗೂ ಅಲ್ಲಿ ದಲಿತರ ಮೇಲೆ ಯಾವ ರೀತಿ ಶೋಷಣೆ ನಡೀತಾ ಇದೆ ಅನ್ನೋದನ್ನ ಹೋರಾಟಗಾರ ಸೋಮನಾಥ ನಾಯ್ಕರನ್ನ ಒಮ್ಮೆ ಹೋಗಿ ಕೇಳಿ. ಅವರೇನು ಕಥೆ ಕಟ್ಟೋದಿಲ್ಲ, ಅಧಿಕೃತ ದಾಖಲೆಗಳನ್ನ ನಿಮ್ಮ ಕೈಗೆ ಕೊಡ್ತಾರೆ. ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರ ಪಡ್ಕೊಳ್ಳೋ ಛಲವಾದಿ ನಾರಾಯಣ ಸ್ವಾಮಿಯವರೇ, ಈ ಸತ್ಯ ತಿಳಿಯೋ ತಾಕತ್ತು ನಿಮ್ಗಿದ್ಯಾ? ನಿಮಗೆ ಅಧಿಕಾರಕ್ಕಾಗಿ ಮಾತ್ರ ದಲಿತರ ಹೆಸರು ಬೇಕು, ಆದ್ರೆ ಧರ್ಮಸ್ಥಳದಲ್ಲಿ ದಲಿತರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ನಿಮಗೆ ಮಾತಾಡೋ ಧೈರ್ಯವೂ ಇಲ್ಲ, ಮನಸ್ಸೂ ಇಲ್ಲ. ಕಾಲಬುಡದಲ್ಲಿ ಅವರು ವಾಸವಾಗಿರುವಂತಹ ಸ್ವಚ್ಛತಾ ಕರ್ಮಿಗಳು, ಅದು ಕೂಡ ಅಲ್ಲಿಯ ದೇವಸ್ಥಾನದಲ್ಲೇ ಅವರು ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಕುಶಲಕರ್ಮಿಗಳು. ಯಾಕೆ ಅವರಿಗೆ ಒಂದು 5 ಸೆನ್ಸ್ 10 ಸೆನ್ಸ್ ಅವರಿಗೆ ಸ್ಥಳ ರೆಕಾರ್ಡ್ ಮಾಡಲಿಕ್ಕೆ ಇವರಿಗೆ ಅನುಮತಿ ಕೊಡ್ಲಿಕ್ಕೆ ಆಗುದಿಲ್ಲ? ಆದ್ರೆ ಈಗ ದೇವಸ್ಥಾನಕ್ಕೆ ಕಳಂಕ ಬಂತು ಅಂತ ಎದ್ದು ಬಿದ್ದು ಓಡಿ ಬರ್ತಿರಲ್ಲ ಛಲವಾದಿ ನಾರಾಯಣ ಸ್ವಾಮಿಯವರೇ. ಧರ್ಮಸ್ಥಳಕ್ಕೆ ಬಂದ್ರೆ ಅಲ್ಲೇ ಹತ್ತಿರದಲ್ಲಿ ಸೋಮನಾಥ್ ನಾಯ್ಕ್ ಹಾಗೂ ರಂಜನ್ ರಾವ್ ಸಿಗ್ತಾರೆ. ಅವರನ್ನ ಒಮ್ಮೆ ಮಾತನಾಡಿಸಿ. ಧರ್ಮಸ್ಥಳದಲ್ಲೇ MB ಕರಿಯಾ ಅಂತ ಅದೇ ದಲಿತ ಕುಟುಂಬದ ನೊಂದ ವ್ಯಕ್ತಿ ಇದ್ದಾರೆ. ನಿಮ್ಮಂಥ ಯಾರೋ ಒಬ್ರು ಹಿಂದುಳಿದ ವರ್ಗದ ಹೋರಾಟಗಾರರು ಬರ್ತಾರೆ ಅಂತ ಅವರು ದಶಕಗಳಿಂದ ಕಾಯ್ತಿದ್ದಾರೆ. ಒಮ್ಮೆ ಅವರನ್ನ ಭೇಟಿಯಾಗಿ ನಿಮ್ಮ ಸೋಗಲಾಡಿತನ ಆಗಲಾದ್ರೂ ಬಯಲಾಗಬಹುದು, ಇಲ್ಲ ಇನ್ನಾದ್ರೂ ನಿಮ್ಮ ಕಣ್ಣಿನ ಪೊರೆ ಕಳಚಿ ಬೀಳಬಹುದು.
ಮಾತು, ದರ್ಪದ ಮಾತು. ಅಂದ್ರೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂದ್ರೆ, ಅವರ ಕಾಲಬುಡದಲ್ಲಿರುವಂತಹ ದಲಿತರಿಗೆ ಇವರು ಈ ರೀತಿಯಾಗಿ ಮಾಡ್ತಿದ್ದಾರಲ್ಲ ಅಂತ ಹೇಳುವಂಥದ್ದು. ಇದು ನಾನು ಒಬ್ಬನು ಹೇಳುವಂತದ್ದಲ್ಲ, ಬೇಕಾದ್ರೆ ಇದಕ್ಕೆ ಸಾಕ್ಷಿ ಸಮೇತವಾಗಿ ಅವರ ಯುವಕರು ಇದ್ದಾರೆ, ಅಥವಾ ನಮ್ಮಲ್ಲಿರುವಂತಹ ಮುಂಡ್ರಪಾಡಿಯ ಯುವಕರು ಇದ್ದಾರೆ, ಅವರು ಕೂಡ ಕೇಳಿದ್ದಾರೆ ಈ ಮಾತನ್ನು. ಅಲ್ಲ, SIT ತನಿಖೆಯನ್ನ ಅನಾಮಿಕ ವ್ಯಕ್ತಿ ನಡೆಸ್ತಿದ್ದಾನೆ ಅಂತೀರಲ್ಲ, ಅವನು ಹೇಳಿದ ಹಾಗೆ SIT ತಂಡ ಕೇಳ್ತಿದೆ ಅಂತೀರಲ್ಲ, ಅನಾಮಿಕನಿಗೆ ಸರ್ಕಾರ ಸರೆಂಡರ್ ಆಗಿದೆ ಅಂತೀರಲ್ಲ, ಏನಾಗಿದೆ ನಿಮ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ? ಯಾರೋ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ, ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೀವಿ, SIT ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ, ಹೀಗೆ ಮಾಡಿ ಅಂತ. ಅಂದ್ರೆ ಒಬ್ಬ ಕ್ರಿಮಿನಲ್ ನಾನು ಇದರಲ್ಲಿ ಭಾಗಿಯಾಗಿದ್ದೀರಿ ಅಂದ್ಮೇಲೆ ಅವನನ್ನ ನೀವು ಅರೆಸ್ಟ್ ಮಾಡಬೇಕು. ಆತನನ್ನ SIT ಕರೆಸ್ಕೊಂಡಿದ್ದೇ ಜಾಗ ತೋರಿಸುವುದಕ್ಕೆ ಅಂದಮೇಲೆ ಆತ ಜಾಗಗಳನ್ನ ತೋರಿಸ್ತಿದ್ದಾನೆ. ಅಲ್ಲಿ ಅಸ್ಥಿಪಂಜರ ಸಿಗದೆ ಹೋದ್ರೆ ಆತ ಅಪರಾಧಿ ಅಂತ ನೀವೇ ನಿರ್ಧಾರ ಮಾಡ್ಬಿಡ್ತೀರಿ. ಅಂದ್ರೆ ಇನ್ಮೇಲೆ ಆರೋಪಿನ ಅಪರಾಧಿನ ಅಂತ ನಿರ್ಧಾರ ಮಾಡೋದಕ್ಕೆ ನ್ಯಾಯಾಲಯ ಬೇಕಾಗಿಲ್ಲ. ಛಲವಾದಿ ನಾರಾಯಣ ಸ್ವಾಮಿಯವರೇ, ನೀವೇ ನ್ಯಾಯಾಧೀಶರಾಗಿ ಅಪರಾಧಿ ಅಂತ ತೀರ್ಪು ಕೊಟ್ರೆ ಮುಗಿದು ಹೋಯ್ತು. ಅವನನ್ನೇ ಮುಖ್ಯಸ್ಥರು ಮಾಡಿದಂಗೆ ಮಾಡಿ ಇವತ್ತು ಧರ್ಮಸ್ಥಳದ ಹೆಸರನ್ನ ಕೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಕಾರ ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ ಅಪರಾಧಿ ಅಂತ ಅರೆಸ್ಟ್ ಮಾಡೋದೇ ಆದ್ರೆ ಆತ ಹೇಳಿದ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬೇಕು. ಆತ ಯಾರ ಜೊತೆಗೆ ಸೇರಿ ಅಪರಾಧ ಮಾಡಿದ್ದಾನೆ, ಯಾರ ಹೇಳಿಕೆಯ ಮೇಲೆ ಅಪರಾಧ ಮಾಡಿದ್ದಾನೆ ಅನ್ನೋದನ್ನ ಆತ ಖಂಡಿತವಾಗಿಯೂ ಹೇಳ್ತಾನೆ. ಅವರನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರಕ್ಕೆ ಇದೇ ರೀತಿ ಒತ್ತಡ ಹಾಕ್ತೀರಾ ಛಲವಾದಿ ನಾರಾಯಣ ಸ್ವಾಮಿಯವರೇ? ಧರ್ಮಸ್ಥಳದ ಭಕ್ತರ ಪರವಾಗಿ ನೀವೇನು ಹೋರಾಟ ಮಾಡಬೇಕಾಗಿಲ್ಲ. ನೀವು ಯಾತಕ್ಕಾಗಿ, ಯಾರ ಪರವಾಗಿ ಹೋರಾಟ ಮಾಡ್ತಿರೋದು ಅಂತ ನಿಜವಾದ ಭಕ್ತರಿಗೆ ಗೊತ್ತಿದೆ. ಅಲ್ಲಿ ಅನ್ಯಾಯ ಆಗಿರೋದು ಹಿಂದೂಗಳಿಗೆ, ಅತ್ಯಾಚಾರ ಆಗಿರೋದು ಹಿಂದೂ ಹೆಣ್ಣು ಮಕ್ಕಳ ಮೇಲೆ. ನಿಮ್ಮ ಹಿಂದುತ್ವದ ಹೋರಾಟ ಯಾರ ಪರವಾಗಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಅವ್ರು ಎಷ್ಟು ಗುಂಡಿ ತೆಗೆದ್ರು ಅವರನ್ನು ಮುಚ್ಚಬೇಕೆ, ಇನ್ಯಾರು ಸಿಗೋದಿಲ್ಲ. ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದಮೇಲೆ ನೀವು ಅನಾಮಿಕನ ತಗೊಬಂದು ಏನ್ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಏನು? ಆಮೇಲೆ ಅಪರಾಧಿಯನ್ನೇ ತಂದು ನೀವು SITಗೆ ಚೇರ್ಮನ್ ಮಾಡ್ದಂಗಾಗಿದೆ. ಅದು ಅನಾಮಿಕ ಯಾರು? ಅವನು ಅಪರಾಧಿ. ಅವನು ಇದೆಲ್ಲ ಬಿಡಿ, ನಿಮ್ಮಲ್ಲಿ ದಲಿತರ ಬಗ್ಗೆ ಕನಿಷ್ಠ ಕಾಳಜಿ ಹಾಗೂ ಮಾನವೀಯತೆ ಇದ್ರೆ ಧರ್ಮಸ್ಥಳದಲ್ಲಿ ದಲಿತರಿಗೆ ಯಾವ್ಯಾವ ರೀತಿಯ ಅನ್ಯಾಯ ಆಗ್ತಿದೆ ಅಂತ ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ ನಾಯ್ಕರನ್ನ ಒಮ್ಮೆ ಕೇಳಿ. ಪ್ರತಿಯೊಂದನ್ನ ದಾಖಲೆ ಸಮೇತ ನಿಮ್ಮ ಮುಂದಿಡ್ತಾರೆ. ಈ ಸಲ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ನೀವೇನ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮುಖವಾಡ ಕಳಚಿ ಬೀಳುತ್ತೆ ಛಲವಾದಿ ನಾರಾಯಣ ಸ್ವಾಮಿಯವರೇ. ನಿಮ್ಮ ದಲಿತ ಕಾಳಜಿಯ ಬಂಡವಾಳವು ಧರ್ಮಸ್ಥಳದಲ್ಲೇ ಬಯಲಾಗಲಿದೆ. ಆಗ ದಲಿತರ ಮೇಲೆ ಯಾವ ಕಮ್ಯುನಿಸ್ಟರು ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ನೀವೇ ಹೇಳಿ ನೋಡೋಣ.